ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ಆ್ಯಕ್ಷನ್ ಪ್ಯಾಕೆಟ್ ಟ್ರೈಲರ್ ನೋಡ್ತಾ ಇದ್ದೆ. ಈ ಥರದ್ದು ಟ್ರೈಲರ್ಗಳನ್ನ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ದಿನ ಆಗಿತ್ತು. ಆ್ಯಂಡ್ ತುಂಬಾ ಅದ್ಭುತವಾದಂಥ ವಿಷಯ ಏನಪ್ಪ ಅಂತಂದರೆ, ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಥಿಯೇಟ್ರ್ಗಳಿಗೆ ಅಂತ ಕೇಳಿದ್ವಿ ಇತ್ತೀಚೆಗೆ. ಬಟ್ ಈ ಟ್ರೈಲರ್ ನೋಡೋಕ್ಕೆ ಅಷ್ಟು ಸಾವಿರಾರು ಜನ, ಅಷ್ಟು ಕ್ರೌಡು, ಆ ಸೆಲೆಬ್ರೇಷನ್ ನೋಡಿ ತುಂಬಾ ಖುಷಿಯಾಯಿತು. ಇನ್ನು ಮೇಲೆ ಎಲ್ಲ ಸಿನಿಮಾಗಳಿಗೂ ಅದೇ ರೀತಿಯಾದ ಕ್ರೌಡ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಸಿನಿಮಾಗೆ ಟ್ರೈಲರ್ಗಳಂತ ಅನ್ನೋದು ಇನ್ವಿಟೇಷನ್ ಇದ್ದಂಗೆ. ಆ ಇನ್ವಿಟೇಷನ್ನ ಎಷ್ಟು ಗ್ರ್ಯಾಂಡಾಗಿ ನಾವು ಪ್ರಿಪೇರ್ ಮಾಡ್ತೀವಿ ಅದು ತುಂಬಾ ಮ್ಯಾಟ್ರ್ ಆಗುತ್ತೆ. ಆ ಎಲ್ಲ ಏನು ನಾನು ಗ್ರ್ಯಾಂಡಾಗಿ ಪ್ರಿಪೇರ್ ಮಾಡಿರ್ತಾರೆ ಅಂತ ಹೇಳ್ತಾ ಇದ್ದೀನಿ, ಎಲ್ಲದಕ್ಕೂ ಸೂಟಬಲ್ ಆಗೋ ಥರ ಈ ಟ್ರೈಲರಲ್ಲಿ ವಿಷಯಗಳಿದೆ ಆ್ಯಂಡ್ ಎಲಿಮೆಂಟ್ಸ್ಗಳಿದೆ. ಆ್ಯಂಡ್ ಆ್ಯಕ್ಷನ್ ಸೀನ್ಗಳಂತೂ ಸಖತ್ತಾಗಿ ಬಂದಿದೆ. ಕತೆ ಬರೆದಿರೋದು ಅರ್ಜುನ್ ಸರ್ಜಾ ಅವರು, ಆ್ಯಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು. ಡೈರೆಕ್ಟ್ ಮಾಡಿರೋದು AP ಅರ್ಜುನ್. ಮತ್ತು ಉದಯ್ ಕೆ ಮೆಹ್ತಾ ಅವರು ಬಂಡವಾಳ ಹಾಕಿದ್ದಾರೆ. ನೀವು ಹಾಕಿರೋ ಬಂಡವಾಳ 100% ಎಲ್ಲೂ ಹೋಗಲ್ಲ ಸರ್, 100% ವಾಪಸ್ ಬಂದೇ ಬರುತ್ತೆ. ಬಿಕಾಸ್ ಧ್ರುವ ಸರ್ಜಾ ಅವರ ಅಪಿಯರೆನ್ಸ್ ಹಂಗಿದೆ ಇದರಲ್ಲಿ. ಆಮೇಲೆ ಮ್ಯೂಸಿಕ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ತುಂಬಾ ಡ್ರೋನ್ ಶಾಟ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ಈ ಟ್ಯಾಂಕ್ಗೆ ಸಂಬಂಧಪಟ್ಟಂಥ ವಿಚಾರ, ಈ ಮಿಲಿಟರಿ ಟ್ಯಾಂಕ್ ಇರುತ್ತೆ ಗೊತ್ತಾ, ಅದ್ರ ಮೇಲೆ ಬಂದು ಧ್ರುವ ಸರ್ಜಾ ಅವರು ನಿಂತ್ಕೊಳ್ಳುವಂಥ ಸೀನು, ಆಮೇಲೆ ಚೇಸಿಂಗ್ ಸೀನ್ಗಳಾಗಿರ್ಬೋದು, ಆ್ಯಕ್ಷನ್ ಸೀನ್ಗಳಾಗಿರ್ಬೋದು ಸಖತ್ತಾಗಿದೆ. ಬಟ್ ಈ ಆ್ಯಕ್ಷನ್ ಟ್ರೈಲರಲ್ಲಿ ನಾನು ಗಮನಿಸ್ದಂಗೆ ಜಾಸ್ತಿ ಕ್ಯಾರೆಕ್ಟರ್ಗಳನ್ನ ಏನೂ ಬಿಟ್ಕೊಟ್ಟಿಲ್ಲ. ಯಾವ ಕ್ಯಾರೆಕ್ಟರ್ಗಳು ಇಲ್ಲಿ ಬಂದು ಹೋಗೋದಿಲ್ಲ. ಬರೋದೇನಪ್ಪ ಅಂತಂದರೆ, ಪಾಕಿಸ್ತಾನಿ ಆಫೀಸರ್ಸ್ ಮತ್ತು ಲಾಸ್ಟಲ್ಲಿ ಒಂದಿಬ್ಬರು ಫೈಟರ್ಸ್ ಬರ್ತಾರೆ. ಇವರೆಲ್ಲ ಹಾಲಿವುಡ್ಡಿಂದ ಕರ್ಕೊಂಡ್ಬಂದಿರುವಂಥ ಫೈಟರ್ಸ್ ಇವರೆಲ್ಲ. ವೆಲ್ ಪ್ರಿಪೇರ್ಡ್ ಮತ್ತು ಬಾಡಿ ಬಿಲ್ಡಿಂಗ್ ಆಗಿರ್ಬೋದು, ಅಥವಾ ಈ ಏನು ಈ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಾರಲ್ಲ ಅದರಲ್ಲಿ ನಂಬರ್ 1 ಅಂತಲೇ ಹೇಳ್ಬೋದು ಇವರಿಬ್ಬರು ಮತ್ತು ಧ್ರುವ ಸರ್ಜಾ ಅವರು ಮತ್ತು ಪಾಕಿಸ್ತಾನಿ ಆಫೀಸರ್ಸ್ ಬಿಟ್ಟರೆ ಇಲ್ಲಿ ಬೇರೆ ಯಾರ್ದು ಅಪಿಯರೆನ್ಸ್ ಇಲ್ಲ. ಬಾಕ್ಸಿಂಗ್ ನಡೀತಿರುತ್ತೆ. ಪಾಕಿಸ್ತಾನಿ ಆಫೀಸರ್ಸ್ಗೆ ಒಬ್ಬ ಇಂಡಿಯನ್ ಸಿಕ್ಕಿರ್ತಾನೆ. ಇವ್ರ ಮಧ್ಯೆ ಏನಾಗಿರುತ್ತೆ, ಪಾಕಿಸ್ತಾನಿ ಆಫೀಸರ್ ಒಂದು ಕಡೆ ಹೇಳ್ತಾನೆ ಆ ಟ್ಯಾಟೂ ಇಂಡಿಯನ್ ಟ್ಯಾಟೂ ಅಲ್ಲ ಆರ್ ಏಕ್ ಅಂತ ಹೇಳ್ತಾನೆ. ಆರ್ ಏಕ್ ಮೀನ್ಸ್ ವಾಟ್ ಅಂದರೆ ಇಲ್ಲಿ ಡಬಲ್ ಆ್ಯಕ್ಟಿಂಗ್ ಏನಾದರೂ ಇದೆಯಾ ಧ್ರುವ ಸರ್ಜಾ ಅವ್ರದ್ದು ಅಂತ ನೋಡಬೇಕು. ಆ್ಯಂಡ್ ಒಂದೊಂದು ಸೀನು ಟ್ರೈಲರಲ್ಲಿ ನಾನು ನೋಡ್ದಂಗೆ ಒಂದೊಂದು ಸೀನು ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ವರ್ಕ್ ಹೈಲೈಟ್ ಮತ್ತು ಮ್ಯೂಸಿಕ್ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ನಮಗೆ ನಾವು ಜಾಸ್ತಿ ಥಿಯೇಟ್ರ್ ಬಗ್ಗೆ ಗೊತ್ತಿಲ್ಲದೆ ಇರುವಂಥ ಟೈಮಲ್ಲಿ ನಮಗೆ ದೊಡ್ಡವ್ರು ಹೇಳ್ತಾಯಿದ್ರು, ನಮ್ಗೆ ಗೊತ್ತಿರೋರೆಲ್ಲರೂ DTS ಅಂದರೆ ಎದೆ ನಡುಗುತ್ತೆ ಕಣೋ, ಅಷ್ಟು ಎಫೆಕ್ಟ್ ಇರುತ್ತೆ ಅದು ಅಂತ ಹೇಳ್ತಿದ್ರು. DTSನ ನಾವು ನೋಡಿದ್ದೀವಿ, ಎಸ್ ಅಫ್ಕೋರ್ಸ್ ವಿ ನೋ. ಬಟ್ ಈ ಟ್ರೈಲರಲ್ಲಿ ನೋಡಿದಂಥ ಸೌಂಡ್ ಎಫೆಕ್ಟ್ ಏನಿದೆ, ನಾನು ನಿನ್ನೆ ಥಿಯೇಟ್ರ್ ಕೂಡ ಹೋಗಿದ್ದೆ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಮ್ಯೂಸಿಕ್ ಡಿಸೈನ್ ತುಂಬಾ ಚೆನ್ನಾಗಿದೆ. 4 ಸಿನಿಮಾ ಮಾಡಿದ್ರೂ 40 ಸಿನಿಮಾ ಮಾಡೋರಷ್ಟು ಫ್ಯಾನ್ ಬೇಸ್ ಇದೆ, ವಿಚ್ ಇಸ್ ದ ಗ್ರೇಟ್ ಥಿಂಗ್. ನನಗೊಂದು ಡೌಟ್ ಏನಪ್ಪ ಅಂತಂದರೆ, 12 ವರ್ಷ ಆಗಿದೆ ಧ್ರುವ ಸರ್ಜಾ ಅವರು ಇಂಡಸ್ಟ್ರಿಗೆ ಬಂದು. 12 ವರ್ಷದಲ್ಲಿ ಬರೀ 4 ಸಿನಿಮಾ ತುಂಬ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಐ ಥಿಂಕ್ ಈ ಸಿನಿಮಾ ಬಂದು ಅವ್ರ ಕೆರಿಯರಲ್ಲಿ ಮಾರ್ಕಬಲ್ ಮೂವಿ ಅಂತ ಹೇಳ್ಬೋದು. ಇನ್ನು ಮುಂದಕ್ಕೆ KD ಬರ್ತಾ ಇದೆ. ಆ KD ಯಾವ ರೀತಿ ಇರ್ಬೋದು ಏನು ಅನ್ನೋದನ್ನು ನಾವು ಕಾದು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಟ್ರೈಲರ್ ರಿವ್ಯೂನ ಮುಗಿಸ್ತಾ ಇದ್ದೀನಿ. ನಿಮ್ಮ ಒಪಿನಿಯನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಟಿಲ್ ದೆನ್, ಬೈ ಬಾಯ್, ಟೇಕ್ ಕೇರ್.